ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಸಿರ್ಸಿಯ ಆಯುರ್ವೇದ ವೈದ್ಯ. ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಾಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಆ ವಿಡಿಯೋಗಳು ಅಥವಾ ಲಿಂಕ್ನ ಒಂದು ಮಾಹಿತಿಗಳು ನಿಮಗೆ ಓಪನ್ ಆಗಬೇಕು, ಅದು ನಿಮಗೆ ತಿಳಿಬೇಕು ಅಂತಿದ್ದಲ್ಲಿ ಅದು ಯಾವ ನಂಬರಿಂದ ನಿಮಗೆ ಬಂದಿರ್ತದೆ ಆ ನಂಬರ್ಗಳನ್ನು ಸೇವ್ ಮಾಡಿ. ಅಡ್ಮಿನ್ ನಂಬರ್ ಅಂತ ಕರೀತಾರಲ್ಲ, ಆ ಅಡ್ಮಿನ್ ನಂಬರ್ಗಳನ್ನು ಸೇವ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗ್ತದೆ. ಅದರ ಜೊತೆಗೆ ನೀವು ಉಚಿತ ಆನ್ಲೈನ್ ಸಂದರ್ಶನ ಪಡಿಬೇಕು ಅಂತ ಇದ್ದಲ್ಲಿ ನೀವು ಈ ಕೆಳಗಡೆ ಬರ್ತಾ ಇರುವಂಥ 2 ನಂಬರ್ಗಳಿಗೆ ಕರೆ ಮಾಡಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ವೈರಲ್ ಫೀವರ್ ಅನ್ನುವಂಥದ್ದು ತುಂಬ ಕಾಮನ್ ಆಗಿಬಿಟ್ಟಿದೆ. ಅದು ಯಾವುದೇ ಕಾರಣದಿಂದ ಅಥವಾ ಯಾವುದೇ ವೈರಸ್ನಿಂದ ಬರ್ತಾ ಇರ್ಬೋದು. ಇತ್ತೀಚಿನ 1 ತಿಂಗಳಿನಲ್ಲಿ ಇಡೀ ರಾಜ್ಯದಲ್ಲಿ ಸಾಮಾನ್ಯವಾಗಿ ಎಲ್ಲರನ್ನೂ ಒಮ್ಮೆ ಕಾಡಿ ಹೋಗಿರುವಂಥದ್ದು ಈ ವೈರಲ್ ಫೀವರ್. ಸೊ ಈ ವೈರಲ್ ಫೀವರ್ನ ಸಂದರ್ಭದಲ್ಲಿ ಯಾರು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾರೆ ಅವರು 2 ದಿನದಲ್ಲಿ ಸುಧಾರಿಸ್ಕೊಂಡಿದ್ದಾರೆ. ಯಾರು ಕಡಿಮೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾರೆ ಅವರು 4-5 ಅಥವಾ 5-6 ದಿನಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ಇಮ್ಯುನಿಟಿಯನ್ನು ನೀವು ವೃದ್ಧಿ ಮಾಡ್ಕೊಳ್ಳುವಂಥದ್ದು, ಇಂಥ ಸಾವಿರಾರು ವೈರಸ್ಗಳು ಬರಲಿ ಅಥವಾ ವೈರಲ್ ಫೀವರ್ಗಳು ಬರಲಿ, ಅದರ ವಿರುದ್ಧ ಹೋರಾಡಲಿಕ್ಕೆ ನಿಮ್ಮ ಶರೀರವನ್ನು ಸಿದ್ಧ ಮಾಡಿಡ್ತದೆ. ಸೊ ಆ ಇಮ್ಯುನಿಟಿಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಇರುವಂತಹ ಸರಳ ಮತ್ತು ನಿಖರವಾದಂತಹ ಸೂತ್ರ ಯಾವುದು ಅಂತ ಹೇಳಿದ್ರೆ ಅದು ತುಳಸಿ. ಹೌದು, ತುಳಸಿಯ ಆ್ಯಂಟಿವೈರಲ್ ಪ್ರಾಪರ್ಟೀಸು ಅತಿ ಹೆಚ್ಚು ರಿಸರ್ಚಸ್ ಆಗಿರುವಂಥದ್ದು ಲಾಸ್ಟ್ 1 ವರ್ಷದಲ್ಲಿ. ಸೊ ಆ್ಯಂಟಿವೈರಲ್ ಅಂದ್ರೇನು? ವೈರಸ್ಗಳನ್ನು ಹೋಗಲಾಡಿಸುವಂಥ ಶಕ್ತಿ ಉಳ್ಳವಂಥದ್ದು ಅಂತ. ಇದನ್ನು ಆಶ್ಚರ್ಯವಾಗಿ ನಾನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಶ್ಚರ್ಯಕರ ಅಂತಂದರೆ ಇತ್ತೀಚಿನ ಮನೆಗಳಲ್ಲಿ ತುಳಸಿ ಗಿಡವನ್ನು ಇಟ್ಕೊಳ್ಳಿಕ್ಕೆ ಜಾಗನೇ ಇಲ್ಲ. ಹೌದು, ಮಹಾನಗರಗಳಲ್ಲಿ ತುಳಸಿ ಗಿಡವನ್ನು ನೆಡಲಿಕ್ಕಾಗಲಿ ಅಥವಾ ಇಟ್ಕೊಳ್ಳಿಕ್ಕಾಗಲಿ ಅಥವಾ ಅದರ ಸುತ್ತಮುತ್ತ ಓಡಾಡಲಿಕ್ಕೂ ಕೂಡ ಜಾಗವೇ ಇಲ್ಲ. ಸೊ ಯಾವುದೇ ಕಾರಣದಿಂದ ಇರ್ಬೋದು, ಅದರಿಂದಾಗಿ ಆರೋಗ್ಯದ ಮೇಲೂ ಕೂಡ ಅದು ಬದಲಾವಣೆಗಳನ್ನು ಬೀರ್ತಾ ಇದೆ. ನಾನು ಈ ವಿಚಾರವನ್ನು ಕೇವಲ ಧಾರ್ಮಿಕ ಅಥವಾ ಸ್ಪಿರಿಚುವಲ್ ವೇಗೋಸ್ಕರ ಹೇಳ್ತಾ ಇಲ್ಲ, ವೈಜ್ಞಾನಿಕವಾಗಿ ಕೂಡ ಅದು ಸಾಬೀತಾಗಿದೆ. ಮನೆ ಮುಂದುಗಡೆ ತುಳಸಿ ಗಿಡವನ್ನು ನೆಟ್ಟಿದ್ದು ಅದರಿಂದ ಬರುವ ಗಾಳಿ ಕೂಡ ನಮ್ಮ ಕಫವನ್ನು ನಿವಾರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಈ ವೈರಲ್ ಫೀವರ್ನ ಸಂದರ್ಭದಲ್ಲಿ ನೀವು ತುಳಸಿಯನ್ನು ಯಾವ ಥರ ಬಳಸುವಂಥದ್ದು ಅಂತ ಹೇಳಿದ್ರೆ, ಪ್ರತಿದಿನ ನೀವು 5 ತುಳಸಿ ಎಲೆಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಗೆದು ತಿನ್ನಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 5 ತುಳಸಿ ಎಲೆಗಳನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಅಗೆದು ತಿನ್ನಬೇಕು. ಅಥವಾ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಂಡು ಅಗೆದು ತಿನ್ಬೋದು. ಈ ಥರ ಮಾಡ್ತಾ ಬಂದಲ್ಲಿ ನಿಮಗೆ ಪ್ರತಿದಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಜೀವಕೋಶಗಳಿಗೆ ಪೋಷಕಾಂಶ ಸಿಗ್ತದೆ, ಅದು ವೃದ್ಧಿ ಆಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಈ ಥರ ಯಾವುದೇ ವೈರಲ್ ಫೀವರ್ಗಳು ಕೂಡ ನಿಮಗೆ ಬರದೇ ಇರುವಂತೆ ಆಗ್ತದೆ. ಸೊ ನಾನು ಇನ್ನೊಂದು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಯಾರಿಗೆ ಸಾಧ್ಯ ಇದೆ ಅವರು ಕುಂಡದಲ್ಲಿ ಅಥವಾ ಪಾಟ್ನಲ್ಲಿ ಪ್ರತಿ ಮನೆಯಲ್ಲೂ ಒಂದು 3 ಚಿಕ್ಕ ಚಿಕ್ಕ ತುಳಸಿ ಗಿಡಗಳನ್ನು ಇಟ್ಕೊಳ್ಳಿ. ಸೊ ಅದರಿಂದ ಬೀಸೋ ಗಾಳಿ ಕೂಡ ನಿಮಗೆ ತುಂಬ ಸಹಕಾರಿಯಾಗ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ವೈರಲ್ ಫೀವರ್ನಿಂದ ನೀವು ಖಂಡಿತವಾಗಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೋಬೋದು. ಸೊ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆರೋಗ್ಯದ ಜಾಗೃತಿಯನ್ನು ಮೂಡಿಸುವಂತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.